ಇನ್ನು ಯಶವಂತಪುರದಲ್ಲಿರುವಂಥ ಪ್ರಿಯದರ್ಶಿನಿ ಹೋಟೆಲ್ ಇವರ ಪರಿಸ್ಥಿತಿಯು ಕೂಡ ಏನು ಹೇಳೋವಾಗಿಲ್ಲ. ಯಾಕೆ ಅಂತಾರೆ ಇವರು ಕೂಡ ಅದೇ ರೀತಿಯಾಗಿ ಗ್ಯಾಸ್ ಟ್ರಬಲ್ ಅನ್ನು ಅನುಭವಿಸ್ತಾ ಇದ್ದಾರೆ. ಇನ್ನು 2 ಸಿಲಿಂಡರ್ ಮಾತ್ರ ಉಳಿದ್ಬಿಟ್ಟಿದೆ ಸಾರ್. 2 ಸಿಲಿಂಡರ್ ಖಾಲಿ ಆದಮೇಲೆ ಹೋಟೆಲ್ಗೆ ನಾವು ಬೇಗ ಹಾಕಬೇಕಾಗುತ್ತೆ ಅಂತ ಪಾಪ ಹೋಟೆಲ್ನ ಮಾಲೀಕರು ಈಗ ಮಾತನಾಡ್ತಾ ಇದ್ದಾರೆ. ಯಶವಂತಪುರದ ಪ್ರಿಯದರ್ಶಿನಿ ಹೋಟೆಲ್ಗೂ ಕೂಡ ಬಿಸಿ ತಟ್ಟಿದೆ. ಮಧ್ಯಾಹ್ನದ ನಂತರ ಪ್ರಿಯದರ್ಶಿನಿ ಹೋಟೆಲನ್ನು ಬಂದ್ ಮಾಡೋಕೆ ಈಗ ಮುಂದಾಗಿದ್ದಾರೆ. ಅವ್ರ ಬಳಿ ಇರುವಂಥದ್ದು 2 ಸಿಲಿಂಡರ್ ಅಷ್ಟೇ ಅಂತೆ. ಅವು ಖಾಲಿ ಆಗಿಬಿಟ್ರೆ ನಾವು ಹೋಟೆಲಿಗೆ ಬೀಗಾನೇ ಹಾಕಬೇಕು, ಬೇರೆ ದಾರಿನೇ ಇಲ್ಲ ಅಂತಿದ್ದಾರೆ. ನಮಸ್ಕಾರ. ಪರಿಸ್ಥಿತಿ ತುಂಬ ಬಿಗಡಾಯಿಸಿದೆ. ಎಷ್ಟು ಸಿಲಿಂಡರ್ಗಳಿದ್ದಾವೆ, ಎಷ್ಟುವರೆಗೂ ಬರುತ್ತೆ ಮತ್ತು ಏನೆಲ್ಲ ವ್ಯವಸ್ಥೆಗಳನ್ನ ನೀವು ಮಾಡ್ಕೊಂಡಿದ್ದೀವಿ? ಇವಾಗ ಏನಾಗಿದೆ, ನಮ್ಮ ಹತ್ರ ಒಂದು 7-8 ಸಿಲಿಂಡರ್ ಇದೆ ಈಗ. ಬಟ್ ನಾವೇನು ಮಾಡಿದ್ದೀವಿ ಅಂದರೆ ಐಟಮ್ಸ್ನೆಲ್ಲ ತುಂಬ ಕಡಿಮೆ ಮಾಡಿಬಿಟ್ಟಿದ್ದೀವಿ. ಉದಾಹರಣೆಗೆ ಇಡ್ಲಿ ನಾವು 10:30-11 ಗಂಟೆ ಕ್ಲೋಸ್ ಮಾಡಿಬಿಡ್ತೀವಿ, ಯಾಕಂದರೆ ಸ್ಟೀಮ್ ತುಂಬ ಬೇಕು. ಮತ್ತು ಒಂದೇ ಸಲ ರೈಸ್ ಬಾತ್ಗಳು ಅದು ಇದು ರೆಡಿ ಮಾಡ್ಕೊಂಡು ಎಲ್ಲ ಎಲೆಕ್ಟ್ರಿಕ್ದು ಇಟ್ಕೊಂಡು ಅದರಲ್ಲಿ ಹಾಟ್ ಕೇಸ್ ಇಟ್ಕೊಂಡು ಅದರಲ್ಲಿ ಬಿಸಿ ಮಾಡ್ಕೊತಾ ಇದ್ದೀವಿ. ಮತ್ತು ಇಂಡಕ್ಷನ್ ಸ್ಟವ್ ಎಲ್ಲ ತಂದು ಇಟ್ಕೊಂಡಿದ್ದೀವಿ. ಅದರಿಂದ ಕಾಫಿಗೆ ಹಾಲಿಗೆ ಬಿಸಿ ಮಾಡಲಿಕ್ಕಲ್ಲ. ಮತ್ತು ಇಜ್ಲು ಯೂಸ್ ಮಾಡಿ ಕೆಲವು ರೊಟ್ಟಿ ಗಿಟ್ಟಿ ಎಲ್ಲ ಅದೆಲ್ಲ ಮಾಡಿದ್ವಿ. ಒಂದು ಗ್ಯಾಸ್ ಇತ್ತು, ಅದನ್ನೆಲ್ಲ ತೆಗೆದು ಇಜ್ಲು ಯೂಸ್ ಮಾಡ್ತಾಯಿದ್ದೀವಿ. ಇವಾಗ ಇನ್ನು ಮುಂದಕ್ಕೆ ನಾವು ಇನ್ನು ಬ್ರಿಕೇಡ್ಸ್ ಅಂತ ಬರುತ್ತೆ, ಅದನ್ನೆಲ್ಲ ಇವತ್ತು ಹೋಗಿ ಹುಡುಕ್ತಾ ಇದ್ದೀವಿ. ಎಕ್ವಿಪ್ಮೆಂಟ್ಸ್ ಏನೇನು ಮಾಡ್ಬೋದು ನಾವು ಆಲ್ಟರ್ನೇಟಿವ್. ಅಟ್ಲೀಸ್ಟ್ ಲಿಮಿಟೆಡ್ ಐಟಮ್ಸ್ ಇಟ್ಕೊಂಡು ನಮ್ಮ ಹೋಟ್ಲ್ ನಡೆಸಿದ್ರೆ, ಯಾಕಂದರೆ ನಾವು ಹೋಟ್ಲ್ ಒಂದು ಬಂದ್ ಮಾಡಿದ್ರೆ ನಮಗೊಂದೇ ಅಲ್ಲ ಎಲ್ಲರಿಗೂ ತೊಂದರೆ ಆಗುತ್ತೆ. ಇವಾಗ ಇಷ್ಟು ಜನ ಕಾರ್ಮಿಕರು ಕೆಲಸ ಮಾಡ್ತಾ ಇದ್ದಾರೆ, ಅವ್ರಿಗೆ ಕೆಲಸ ಹೋಗುತ್ತೆ. ಆಮೇಲೆ ನೀವು ನೋಡ್ದಂಗೆ ಯಶವಂತಪುರದಲ್ಲಿ ಮೆಜೆಸ್ಟಿಕ್ಕಲ್ಲಿ 100 ಲಾಡ್ಜ್ಗಳಿದೆ. ಇವಾಗ ಹೋಟ್ಲೆಲ್ಲ ಬಂದಾಯ್ತಂದರೆ ಬೆಂಗಳೂರಿಗೆ ಯಾರೂ ಬರೋಲ್ಲ, ಲಾಡ್ಜೆಲ್ಲ ಖಾಲಿ ಹೊಡಿಯುತ್ತೆ. ಆಮೇಲೆ ನೀವು ಬಸ್ಸು ರೈಲ್ವೇಸು ಅಲ್ಲೂ ವ್ಯಾಪಾರ ಕಡಿಮೆ ಆಗುತ್ತೆ. ಇದರಿಂದ ಇದೊಂದು ಸಣ್ಣ ವಿಷಯ ಇರ್ಬೋದು ನಿಮಗೆ, ಕಮರ್ಷಿಯಲ್ LPG ನಿಲ್ಲಿಸ್ಬಿಡ್ತೀವಿ ಅಂತ. ಇದರಿಂದ ಒಂದು ಚೈನ್ ಆಗುತ್ತೆ. ಇದು ರೆಸ್ಟೋರೆಂಟಲ್ಲಿ ಕ್ಲೋಸ್ ಆಗುತ್ತೆ, ನಮ್ಮ ಎಂಪ್ಲಾಯೀಸ್ಗೆಲ್ಲ ಕೆಲಸ ಹೋಗುತ್ತೆ. ಮತ್ತು ರೈತರು ನಂದಿನಿ ಹಾಲು ಎಲ್ಲ ನಾವು ಬಳಸ್ತೀವಿ, ಅವ್ರಿಗೂ ತೊಂದರೆ ಆಗುತ್ತೆ. ಪ್ಲಸ್ ನಿಮಗೆ ಟ್ರಾನ್ಸ್ಪೋರ್ಟವ್ರಿಗೆ ತೊಂದರೆ ಆಗುತ್ತೆ, ರೂಮ್ಸ್ ಅವ್ರಿಗೆ ತೊಂದರೆ ಆಗುತ್ತೆ. ಮತ್ತು ಈ ಅಂಗಡಿಗಳಲ್ಲಿ ವ್ಯಾಪಾರ ಆಗ್ತಾಯಿತ್ತು ಎಲ್ಲ ಬಂದರೆ ಆ ಜನ ಮೂವ್ಮೆಂಟ್ ಎಲ್ಲ ಕಡಿಮೆ ಆಗುತ್ತೆ. ಬಟ್ ಇದು ತುಂಬ ಗಂಭೀರ ಪರಿಸ್ಥಿತಿ. ಆದರೆ ನಾನು ಇದರಲ್ಲಿ ಯಾರನ್ನೂ ದೂಷ ಇಲ್ಲ, ಯಾಕಂದರೆ ಇದು ಸೆಂಟ್ರಲ್ ಗೌರ್ಮೆಂಟ್ ಆಗಲಿ ಸ್ಟೇಟ್ ಗೌರ್ಮೆಂಟು ಯಾರೂ ಏನು ಮಾಡೋಕ್ಕಾಗಲ್ಲ. ಈ ಪರಿಸ್ಥಿತಿ ಏನಾಗಿದೆ, ಇದಾಗ್ತಾರ ವೆಸ್ಟ್ ಏಷ್ಯಾಲಿರೋ ಪ್ರಾಬ್ಲಮ್. ಇದರಿಂದ ಇದೊಂದು ಸಡನ್ನಾಗಿ ಆಗಿರೋ ಪರಿಸ್ಥಿತಿಯಲ್ಲಿ ಅದನ್ನು ನಾವೆಲ್ಲ ಕೈ ಜೋಡಿಸಿ ಎಷ್ಟು ನಾವು ಕಡಿಮೆ LPG ಬಳಸ್ಕೊಂಡು ಏನು ಮಾಡ್ಬೋದು, ಸಹಕಾರ ಗೌರ್ಮೆಂಟ್ಗೂ ಸಹಕಾರ ಕೊಟ್ಟು, ಆದರೆ ಅವರು ಮುಂದೆ ಬಂದು ಏನಾದರೂ ಐಡಿಯಾಸ್ ಕೊಟ್ಟು ನಮಗೆ ಹೆಲ್ಪ್ ಮಾಡಬೇಕು ಅಂತ ನಾವು ಕೇಳ್ಕೊತಾ ಇದ್ದೀವಿ. ಎಷ್ಟು ಮೆನುವನ್ನು ಕೈ ಬಿಟ್ಟಿದ್ದೀರಿ ಸರ್? ನೀವು ಹೇಳ್ತಿದ್ರಿ ಇಷ್ಟನ್ನು ಕಡಿಮೆ ಮಾಡಿದ್ದೀವಿ ಅಂತ. ಎಷ್ಟು ಮೆನುವನ್ನು ಕೈ ಆಲ್ಮೋಸ್ಟ್ ನಾವು ಒಂದು 60-70% ಕ್ಲೋಸ್ ಮಾಡಿದ್ದೀವಿ. ಉದಾಹರಣೆ ಊಟ ಇಲ್ಲ, ಇವಾಗ ಪೂರಿ ನಿಲ್ಲಿಸ್ಬಿಟ್ಟಿದ್ದೀವಿ. ಆಮೇಲೆ ಇಡ್ಲಿ 11 ಗಂಟೆ ಕ್ಲೋಸ್ ಆಗುತ್ತೆ. ಆಮೇಲೆ ನಾರ್ತ್ ಇಂಡಿಯನಲ್ಲೂ ಅಷ್ಟೇ ಚೈನೀಸು ಸೂಪು ಎಲ್ಲ ನಿಲ್ಲಿಸ್ಬಿಟ್ಟಿದ್ವಿ, ಯಾಕಂದರೆ ಅದೆಲ್ಲ ಮಾಡಿ ಕೊಡಬೇಕಾಗತ್ತಲ್ಲ. ಸೊ ಒಂದು 70% ಐಟಮ್ಸನ್ನು ನಾವು ನಿಲ್ಲಿಸ್ಬಿಟ್ಟಿದ್ದೀವಿ. ಬಟ್ ಗ್ರಾಹಕರಿಗೂ ಅರ್ಥ ಮಾಡ್ಕೊತಾ ಇದ್ದಾರೆ ಈ ಪರಿಸ್ಥಿತಿ ಹಿಂಗಿರೋದು. ನ್ಯೂಸಲ್ಲೆಲ್ಲ ನೀವು ತೋರಿಸೋದ್ರಿಂದ ಅವ್ರಿಗೂ ಗೊತ್ತಾಗಿದೆ. ಉದಾಹರಣೆಗೆ ಸಾಂಬಾರು ನಾವು ಮಧ್ಯಾಹ್ನದ ಮೇಲೆ ಕೊಡೋಲ್ಲ. ದೋಸೆ ತೊಗೊಂಡ್ರೆ ನಾವು ಮೊದಲೇ ಹೇಳ್ತೀವಿ ಸರ್ ಚಟ್ನಿ ಒಂದು ಕೊಡ್ತೀವಿ. ಚಟ್ನಿ ಅದು ನಮ್ಗೆ ಎಲೆಕ್ಟ್ರಿಕಲ್ ಗ್ರೈಂಡ್ರಲ್ಲಿ ಆಗುತ್ತೆ. ಸಾಂಬಾರು ಸಾಗು ಒಂದು ಟ್ರಿಪ್ ಮಾಡಿಬಿಡ್ತೀವಿ, ಆಮೇಲೆ ಕ್ಲೋಸ್ ಅಷ್ಟೇ. ಸೊ ಅವಾಗ ಏನಾಗುತ್ತೆ, ನಾವು ಲಿಮಿಟೆಡ್ ಐಟಮ್ಸಲ್ಲಿ ನೋಡಿದ್ರೆ ಗ್ರಾಹಕರಿಗೂ ಅರ್ಥ ಆಗ್ತಾಯಿದೆ. ಬಟ್ ನಾವು ಏನು ಹೇಳಿದ್ವಿ ಅಂದರೆ ನಮ್ಮ ಮ್ಯಾನೇಜರ್ಗೆ ನಮ್ಮ ಇವರಿಗೆ ಯಾವುದೇ ಕ್ವಾಲಿಟಿ ಯಾವುದೂ ನಾವು ಕೆಡ್ಸೋಂಗಿಲ್ಲ. ನಾವು 100 ಐಟಮ್ ಕೊಡೋ ಬದಲು 20-30 ಐಟಮ್ ಕೊಡೋಣ, ಎಲ್ಲ ಅದೇ ಮಹತ್ವದಿಂದ ಕ್ವಾಲಿಟಿ ಇರಬೇಕು ಅಂತ ನಾನು ಹೇಳಿದ್ವಿ. ಈಗ ಇರೋದ್ರಲ್ಲಿ 70% ಬಿಟ್ಟಿದ್ದಾರೆ, ಕೈ ಬಿಟ್ಟಿದ್ದಾರೆ. ಈಗ ಇದು ಎಷ್ಟು ದಿನಗಳವರೆಗೂ ಸರ್ ಹಿಂಗೆ ಕಂಟಿನ್ಯೂ ಆಗುತ್ತೆ? ಜನ ಏನು ಹೇಳ್ತಾರೆ, ವೆರೈಟಿ ಊಟ ಮಾಡಬೇಕು ಅಂತಲೇ ಹೋಟೆಲ್ಗಳಿಗೆ ಬರ್ತಾರೆ. ಹೇಗೆ ಅದನ್ನು ಬ್ಯಾಲೆನ್ಸ್ ಮಾಡ್ತೀವಿ? ಇಲ್ಲ, ಜನನೂ ಅರ್ಥ ಮಾಡ್ಕೊತಾ ಇದ್ದಾರೆ. ಯಾಕಂದರೆ ನಮ್ದು ಯಾರ್ದು ಕಂಪ್ಲೇಂಟ್ ಇಲ್ಲ, ಯಾಕಂದ್ರೆ ಅವ್ರಿಗೂ ಗೊತ್ತಾಗಿದೆ ಪರಿಸ್ಥಿತಿ ಹೀಗಿದೆ ಅಂತ. ದಿನನಿತ್ಯ ಮೀಡಿಯಲ್ಲೂ ಬರ್ತಾ ಇದೆ, ತೋರಿಸ್ತಾ ಇದ್ದಾರೆ ಅಲ್ಲಿ ಯುದ್ಧ ನಡೀತಾ ಇರೋದಲ್ಲ ಪರಿಸ್ಥಿತಿಯಿಂದ. ಅದು ಜನನೂ ಅರ್ಥ ಮಾಡ್ಕೊತಾ ಇದ್ದಾರೆ. ಅದ್ರ ಬಗ್ಗೆ ಏನು ತೊಂದರೆ ಇಲ್ಲ.